ವೀಕ್ಷಕರೇ, ಈಗ ನಾನು ಎನ್.ಎಸ್. ಬೋಸರಾಜು ಹಾಗೂ ರವಿ ಬೋಸರಾಜು ಅವರ ಮನೆಗೆ ಬಂದಿದ್ದೀನಿ. ಎನ್.ಎಸ್. ಬೋಸರಾಜು ಅವರು ಸಚಿವರಿದ್ದಾರೆ ಮತ್ತು ಅವರ ಪುತ್ರ ಇಡೀ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಸುತ್ತಾಡಿ ಜನರಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಅವರ ಮನೆ. ತುಂಬಾ ಹಳೆ ಮನೆ ಅಂತ ಅನ್ನಿಸ್ತದೆ. ಅಂದ್ರೆ ಬೋಸರಾಜು ಸರ್ ಅವರು ಕಟ್ಟಿಸಿದಂತಹ ಮನೆ ಇದು ಅಂತ ಹೇಳ್ತಾ ಇದ್ರು. ಸೊ ಬನ್ನಿ, ಇವತ್ತು ನಮ್ಮ ಅತಿಥಿಯನ್ನ ಮಾತನಾಡಿಸ್ತಾ ಹೋಗೋಣ. ಇಡೀ ದಿನ ಅವ್ರ ಜೊತೆ ನಾವು ಸ್ಪೆಂಡ್ ಮಾಡುವಂತಹ ಒಂದು ಪ್ರಯತ್ನ ಮಾಡಿದ್ವಿ. ಈಗ ಅವರ ಆಫೀಸ್ ಮತ್ತು ಮನೆ ಎರಡನ್ನೂ ಕೂಡ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಅವರನ್ನ ದುಂಬಾಲು ಬಿಡದೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಬಿಟ್ಟಿದೀನಿ ಅಂತ ಅನ್ನಿಸ್ತದೆ. ತಡ್ಕೊಂಡಿದ್ದಾರೆ ಪಾಪ. ಸರ್, ತುಂಬಾ ಮಾತಾಡಿಸ್ತಾ ಇದ್ದೀನಿ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಓಕೆ, ಇಲ್ಲೊಂದಷ್ಟು ಫೋಟೋಸ್ ಇದೆ ಸರ್. ಎಂಟರ್ ಆಗಿದ ತಕ್ಷಣ ನನಗೆ ಅದೊಂಚೂರು ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ. ಅದೇ, ಇದು ಒಂದು ಫಸ್ಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇದು. ಹಾ ಸರ್. ಆಗಿನ ಎಲ್ಲ ಎಂಪಿಸ್ ಲೀಡರ್ಸ್ ಓಕೆ ಏನು ಸಂವಿಧಾನವನ್ನ ನಮಗಾಗಿ ನಾವು ಅರ್ಪಿಸಿದ ಮೇಲೆ ಹಾ ಬಾಬಾ ಸಾಹೇಬ್ ಅವರು ಮಾಡಿದಂತ ಒಂದು ಸಂವಿಧಾನವನ್ನು, ಓಕೆ, ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಂದು ಫೋಟೋಗ್ರಾಫ್, ಅದು ಬಹಳ ಹಿಸ್ಟಾರಿಕ್ ಫೋಟೋಗ್ರಾಫ್ ಅದು. ಓಕೆ, ಪ್ರತಿಯೊಬ್ಬ ನಾಗರಿಕರಿಗೂ ಮತ್ತೆ ನಮ್ಮ ಒಂದು ಗಣತಂತ್ರ ಅಂತ ಹೇಳಿ ನಾವೇನ್ ಇವತ್ತು ಕರಿತೀವಿ, ಅದೇ ಆ ಫೋಟೋವನ್ನ ನೆನಪು ಬರುತ್ತೆ ಈ ಫೋಟೋದಿಂದ. ಅಮೇಜಿಂಗ್. ಓಕೆ, ಇದರಲ್ಲಿ ನಮ್ಮ ದೇಶದ ಸಂಸದರೆಲ್ಲರೂ ಕೂಡ ಇದ್ದಾರೆ ಅಂತ ಅನ್ಸುತ್ತೆ. ಫಸ್ಟ್ ಅಸೆಂಬ್ಲಿ ಇದ್ರಲ್ಲಿ ನೆಹರು ಅವರು ಈ ಕಡೆ ಇದ್ದಾರೆ, ಇಂದಿರಾ ಗಾಂಧಿ ಅವರು ಅಂತ ಅನ್ನಿಸ್ತದೆ, ಪಟೇಲ್ ಇದ್ದಾರೆ, ಆಮೇಲೆ ಜಾಕಿರ್ ಹುಸೇನ್ ಅವರು ಇದ್ದಾರೆ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಂತ ಇಲ್ಲ. ಓಕೆ, ಅಂದ್ರೆ ತುಂಬಾ ಸಣ್ಣದಾಗಿ ಕಾಣಿಸ್ತಾ ಇದೆ ಕಣ್ಣಿಗೆ. ಓಕೆ, ಇದ್ರಲ್ಲೆಲ್ಲ ಧೀಮಂತ ನಾಯಕರು ಇರುವಂತ ಫೋಟೋ. ಯಾಕೆ ಈ ಕಲೆಕ್ಷನ್ ಅನ್ನು ಇಟ್ಕೊಂಡಿದ್ದಾರೆ ಅಂತ ಸರ್? ಸಂಪೂರ್ಣ ಹಿಸ್ಟ್ರಿ ಏನಿದೀವೋ ನಾವು, ಏನು ಇವತ್ತು ನಾವು ಏನಿದೀವಿ, ಓಕೆ, ಅದಕ್ಕೆ ಒಂದು ಹಿಸ್ಟ್ರಿ, ಅದು ಫೌಂಡೇಶನ್ ಅದು. ಎಲ್ಲ ಏನ್ ತೋರಿಸ್ಕೊಡ್ತದ ಅಂತಂದ್ರೆ, ನಾವು ಏನ್ ಇವತ್ತಿದೀವಿ, ಈ ಮಹಾನ್ ವ್ಯಕ್ತಿಗಳ ಮುಖಾಂತರ ನಾವು ಇವತ್ತು ಈ ಒಂದು ದೇಶದಲ್ಲಿ ಏನು ಫ್ರೀಡಮ್ ಆಫ್ ಸ್ಪೀಚ್ ಅಂತ ಏನ್ ಕರಿತೀವಿ, ಮತ್ತೆ ಸ್ವಾತಂತ್ರ್ಯವಾಗಿ ನಾವು ಇವತ್ತು ಈ ದೇಶದಲ್ಲಿ ಇದೀವಿ ಅಂತಂದ್ರೆ ಇವರೇ ಕಾರಣಭೂತರು ಅಂತ ನಾವು ಹೇಳ್ಕೊಳಕ್ಕೆ ಮತ್ತೆ ತೋರ್ಸ್ಕೊಳಕ್ಕೆ ಈ ಒಂದು ಫೋಟೋಗ್ರಾಫ್ಸ್ ಎಲ್ಲ ನೆನಪಿನ ಒಂದು ಸಂಗತಿಗಳಂತ ಹೇಳ್ಬೋದು ನಾವು. ಓಕೆ, ಇದು ಅಸಹಕಾರ ಚಳವಳಿ ಮತ್ತು ಇಲ್ಲಿ ಅಂಬೇಡ್ಕರ್ ಅವರು ಇರುವಂತಹ ಫೋಟೋವನ್ನ ನೀವು ಗಮನಿಸಬಹುದು. 1950 ಇಸ್ವಿಯಲ್ಲಿ ತೆಗೆದಿರುವಂತಹ ಫೋಟೋ ಅನಿಸ್ತದೆ. ಇದು ಮೊದಲ ಕ್ಯಾಬಿನೆಟ್ ಸದಸ್ಯರ ಹೆಸರುಗಳ ಪಟ್ಟಿ. ಸ್ವತಂತ್ರ ಭಾರತ 1947. ಓಕೆ, ಇದ್ರಲ್ಲೂ ಆಲ್ಮೋಸ್ಟ್ ನಮಗೆ ಗೊತ್ತಿರುವಂತಹ ನಾಯಕರೇ ಇದ್ದಾರೆ ಇದ್ರಲ್ಲೂ ಕೂಡ. ಇಲ್ಲೂ ಕೂಡ ತುಂಬಾ ಅದ್ಭುತವಾಗಿರುವಂತಹ ಫೋಟೋ. ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ಹಸ್ತಾಂತರ ಮಾಡ್ತಾ ಇರುವಂತಹ ಒಂದು ಸಂದರ್ಭದ ಫೋಟೋ. ಸರ್, ಇದೆಲ್ಲವೂ ಕೂಡ ಅಂಬೇಡ್ಕರ್, ಬುದ್ಧ, ಬಸವ ಅಂದಿದ ತಕ್ಷಣ ಕಾಂಗ್ರೆಸ್ ಅನ್ಬಿಡ್ತಾರಲ್ಲ, ಯಾಕೆ ಅಂತ? ಇಲ್ಲ, ಅಂತದೇನು. ಇದು ಒಂದು ರಿಪಬ್ಲಿಕ್. ಏನು ಒಂದು ನಮ್ಮ ದೇಶ ಯಾವ ರೀತಿ ಮುಂದಿನ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ಯಾವ ರೀತಿ ದಾರಿ ತೋರ್ಸ್ಬೇಕನ್ನೋ ಒಂದು ಸಂದರ್ಭ ಇದು. ಕಾನ್ಸ್ಟಿಟ್ಯೂಷನ್ ಅನ್ನ ಫಾರ್ಮ್ ಮಾಡಿದಾಗ ಮಾತ್ರ ನಾವು ದೇಶ ಯಾವ ರೀತಿ ಮುಂದುವರಿತದೆ, ಯಾವ ದಿಶೆಯಲ್ಲಿ ಹೋಗ್ತದೆ ಅನ್ನೋದು ತೋರ್ಸ್ಕೊಡೋದು ಕಾನ್ಸ್ಟಿಟ್ಯೂಷನ್. ಇದು ಕಾಂಗ್ರೆಸ್ ಮತ್ತೆ ಯಾರಿಗೂ ಒಬ್ಬರಿಗೂ ಸಲ್ಲಿದಂತಲ್ಲ, ಬಟ್ ಎಲ್ಲಾ ಲೀಡರ್ಸ್ ಕಾಂಗ್ರೆಸ್ನವರು ಆ ಕಾಂಗ್ರೆಸ್ಸೇನೆ ಮುಂಚೂಣಿಯಾಗಿತ್ತು ಹೋರಾಟದಲ್ಲಿ, ದೇಶದ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು. ಎಲ್ಲ ನಾಯಕರೆಲ್ಲರೂ ಸೇರಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದ್ಕೊಟ್ಟು ಮತ್ತೆ ಕಾನ್ಸ್ಟಿಟ್ಯೂಷನ್ ನ ಇಂಥ ಒಂದು ಅದ್ಭುತವಾದಂತ ಒಂದು ಕಾನ್ಸ್ಟಿಟ್ಯೂಷನ್ ನ ನಮ್ಗೆ ನಾವು ಅರ್ಪಿಸ್ಕೊಡಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನು ಇವತ್ತು ಯಾವ ಮಠಕ್ಕೆ ಬಂದಿದೀವಿ ಇವತ್ತು 75 ವರ್ಷ ಆದ ನಂತರ, ಅದೇ ಒಂದು ಸ್ಫೂರ್ತಿ ಅಂತ ನಾವು ಹೇಳ್ಬೋದು ಇವತ್ತು. ಅಮೇಜಿಂಗ್. ಓಕೆ, ಮತ್ತೊಂದು ಫೋಟೋ ವೀಕ್ಷಕರೇ ಅಲ್ಲಿ ಆ ಭಾಗದಲ್ಲಿದೆ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೋಸರಾಜು ಸರ್ ಮತ್ತು ರಾಹುಲ್ ಗಾಂಧಿ ಅವರು ತುಂಬಾ
ಒಡನಾಟ ಇದೆ ಇಬ್ಬರಲ್ಲೂ ಕೂಡ. ಒಂದೇ ಫೋನ್ ಕಾಲಿಗೆ ಯಾರಿಗಾದ್ರೂ ಸಿಗ್ತಾರೆ ರಾಹುಲ್ ಗಾಂಧಿ ಅಥವಾ ಹೈಕಮಾಂಡ್ ಸಿಗುತ್ತೆ ಅಂತಂದ್ರೆ ಅದು ಬಹುಶಃ ಬೋಸರಾಜು ಸರ್ ಅಂತ ಅನ್ಕೋತೀನಿ ನಾನು.